ಓಕೆ, ಯಾವಾಗಲೂ ಒಂದ್ಸಲ ಬರ್ತೀರಿ, ಬಂದು ಅಟೆಂಡೆನ್ಸ್ ಶಾರ್ಟೇಜು ಅದು ಇದು ಓದ್ತಾ ಇಲ್ಲ, ಫೇಲ್ ಆಗಿದ್ದಾನೆ ಅಂತ ಹೇಳ್ಬಿಟ್ಟು ಹೋಗ್ತೀರಿ. ಸೊ ಆದ್ರಿಂದ ನಿಮ್ಮ ಮಗ ನಿಮ್ಮದೇ ಜವಾಬ್ದಾರಿ. ನಮ್ಮ ಹತ್ರ ಬರೀ ಒಂದು 3 ವರ್ಷ ಇರ್ತಾರೆ ಅಷ್ಟೇ. ನಾವೆಲ್ಲ ಸಂಬಳಕ್ಕಾಗಿ ಅವರನ್ನ ಬೆಳೆಸ್ತೇವೆ, ಆದ್ರೆ ಅವನು ನಿಮ್ಮ ಮಗ. ನೀವು ಅವನನ್ನು ನಿಮ್ಮ ಮಗನನ್ನ ಅಥವಾ ಮಗಳನ್ನ ಎಷ್ಟು ಇಂಪಾರ್ಟೆಂಟ್ ಆಗಿ ನೋಡ್ಕೋಬೇಕು ಅನ್ನೋದು ನಿಮ್ಮ ಜವಾಬ್ದಾರಿ. ಸೊ ಆದ್ರಿಂದ ಪೋಷಕರಲ್ಲಿ ಮನವಿ, ನಿಮ್ಮ ಮಗ ಅಥವಾ ಮಗಳನ್ನ ನೀವು ಹೇಗೆ ಬೆಳೆಗಳನ್ನ ಕೇರ್ ಮಾಡ್ತೀರಿ, ಅದೇ ರೀತಿ ಅವರು ಸೆಟಲ್ ಆಗುವವರೆಗೂ ಕೇರ್ ಮಾಡಲೇಬೇಕು. ಯಾಕಂದ್ರೆ ಸೊಸೈಟಿಯಲ್ಲಿ ದಾರಿ ತಪ್ಪಲಿಕ್ಕೆ ತುಂಬಾ ಅವಕಾಶಗಳಿದೆ. ಓಕೆ, ಸೊ ಬೇರೆ ಅವಕಾಶಗಳಿಲ್ಲ ಅಂದ್ರೆ ನಿಮ್ಮ ಮನೆಯಲ್ಲಿ ಬೆಂಕಿಗಳು ತುಂಬಾ ಇದೆ. ಬೆಂಕಿಗಳಂದ್ರೆ ಬೇರೆನಲ್ಲ, ನಿಮ್ಮ ಮೊಬೈಲ್ಗಳೇ. ಓಕೆ, ಅದು ಇಂಪಾರ್ಟೆಂಟ್, ಯಾಕಂದ್ರೆ ಅಡಿಗೆ ಮಾಡ್ಲಿಕ್ಕೆ. ಆದ್ರೆ ತುಂಬಾ ಹೊತ್ತು ಅದನ್ನ ಬೆಂಕಿ ಮೇಲೆ ಇಟ್ರೆ ಅದು ಕರ್ಕಲಾಗುತ್ತೆ. ಎಕ್ಸಾಕ್ಟ್ಲಿ ಸೇಮ್, ನಿಮ್ಮ ಮಗ ಅಥವಾ ಮಗಳು ಅಥವಾ ಯಾರೇ ಆಗಲಿ ಮೊಬೈಲ್ ಅನ್ನ ಅಥವಾ ಒಳ್ಳೆ ಇದನ್ನ ಎಷ್ಟು ಉಪಯೋಗಿಸ್ಬೇಕು ಅಷ್ಟು ಉಪಯೋಗಿಸಿದ್ರೆ ಮಾತ್ರ ಅವ್ರದ್ದು ಲೈಫ್ ಚೆನ್ನಾಗಿರುತ್ತೆ. ಇಲ್ಲ ಅಂದ್ರೆ ಅದು ನಿಮ್ಗೆ ಗೊತ್ತಾಗುತ್ತೆ. ಈ ಮಧ್ಯದಲ್ಲಿ ಮಾತುಗಳನ್ನ ಪರ್ಮಿಷನ್ ಎಲ್ಲ ಆಡಿದ್ದಕ್ಕೆ ಪರ್ಮಿಷನ್ ಕೊಟ್ಟದಕ್ಕೆ ಧನ್ಯವಾದಗಳು. ಸೊ ಈಗ ನೆಕ್ಸ್ಟ್, ಈಗ ನೀವು ಕಾಲೇಜಿಗೆ ಬಂದಿದ್ದೀರಿ, ತುಂಬಾ ವಿವರಗಳನ್ನ ತಿಳ್ಕೊಂಡ್ರಿ. ಸೊ ಕೆಲವರಿಗೆ ಪೋಷಕರಿಗೆ ಭಯ ಇರುತ್ತೆ, ನಮ್ಮ ಮಗಳು ಅಥವಾ ಎಸ್ಪೆಷಲಿ ಮಗ ಆ ಕಾಲೇಜಿಗೆ ಹೋಗ್ತಿದ್ದಾನೆ, ಅಲ್ಲಿ ಹೇಗೋ ಸ್ಟೂಡೆಂಟ್ಸ್ ಹೇಗಿರ್ತಾರೋ, ಮತ್ತೆ ಅಲ್ಲಿ ಫೆಸಿಲಿಟಿಗಳೇನಿದೆ ಹಾಗೆ ಹೀಗೆ ಅಂತ. ಸೊ ಇದಕ್ಕೆ ಸಂಬಂಧಪಟ್ಟ ಹಾಗೆ ನಮ್ಮಲ್ಲಿ